ನಮಸ್ಕಾರ ಸ್ನೇಹಿತರೆ. ಲಡಾಖ್ ನೆಲವನ್ನು ಸರ್ಕಾರ ಚೀನಾಕ್ಕೆ ಬಿಟ್ಟುಕೊಟ್ಟಿದೆ. ಹೀಗಂತ ಇವತ್ತು ಪ್ರಜಾವಾಣಿಯ 9ನೇ ಪುಟದಲ್ಲಿ ಒಂದು ದೊಡ್ಡ ಆರ್ಟಿಕಲ್ ಪ್ರಕಟ ಆಗಿದೆ. ಚೀನಾವು ಲಡಾಖ್ ಅನ್ನು ಮುತ್ತುತ್ತಿದೆ. ಇಲ್ಲಿನ ಉತ್ತರ ದಿಕ್ಕಿನಿಂದ ಸುಮಾರು 4,000 ಚದರ ಕಿಲೋಮೀಟರ್ ಅನ್ನು ಚೀನಾ ಆಕ್ರಮಿಸಿದೆ. ಹೀಗೆ ಹೇಳಿದ ನನ್ನನ್ನು ದೇಶದ್ರೋಹಿ ಎನ್ನುತ್ತಾರೆ. 10,000 ಲಡಾಖ್ ಜನರೊಂದಿಗೆ ಗಡಿಯತ್ತ ನಡಿಗೆ ಕಾರ್ಯಕ್ರಮವನ್ನು ಏಪ್ರಿಲ್ 7ರಂದು ಮಾಡಲಿದ್ದೇವೆ. ಚೀನಾವು ಭಾರತದ ಒಳಗೆ ಬಂದಿರುವುದನ್ನು ಒಂದು ಸಾಕ್ಷ್ಯ ಸಮೇತ ತೋರಿಸುತ್ತೇವೆ. ಇದು ಖ್ಯಾತ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರ ಮಾತುಗಳು. ಸೋನಂ ವಾಂಗ್ಚುಕ್ ಯಾರು ಅಂತ ಅಂದ್ರೆ, ಈಗ ಕೆಲವೇ ದಿನಗಳ ಹಿಂದೆ ಲಡಾಖ್ ಅನ್ನ ನಮ್ಮ ಕೇಂದ್ರ ಸರ್ಕಾರ ಶೆಡ್ಯೂಲ್ 6 ಸೇರಿಸಬೇಕು ಹಾಗೂ ಲಡಾಖ್ಗೆ ರಾಜ್ಯ ಸ್ಥಾನಮಾನ ಕೊಡಬೇಕು ಅಂತ ಹೇಳಿ ಸತತವಾಗಿ 21 ದಿನ ಉಪವಾಸ ಸತ್ಯಾಗ್ರಹ ಮಾಡಿದಂತ ವ್ಯಕ್ತಿ. ಅದನ್ನ ಮೀಡಿಯಾ ತೋರಿಸಲಿಲ್ಲ, ಜನಕ್ಕೂ ಗೊತ್ತಿರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ IPL ಇದ್ದಲ್ಲ, ಜನ ಬಿಸಿ ಇದ್ರು. ಲಡಾಖ್ ನಲ್ಲಿ ಇರುವ LACಯ ಉದ್ದಕ್ಕೂ 65 ಗಸ್ತು ಠಾಣೆಗಳನ್ನು ಭಾರತವು ಹೊಂದಿತ್ತು. ಅವುಗಳಲ್ಲಿ ಈಗ 26ಕ್ಕೂ ಹೆಚ್ಚು ಗಸ್ತು ಠಾಣೆಗಳನ್ನು ಕಳೆದುಕೊಂಡಿದೆ ಎನ್ನುತ್ತದೆ ಲಡಾಖ್ನ SPPD ನಿತ್ಯ ಅವರ ವರದಿ. ಈ ಫೋಟೋನ ಗಮನಿಸೋದಾದ್ರೆ ಅಲ್ಲಿನ ಭೂಭಾಗವನ್ನ ಫಿಂಗರ್ 1, 2, 3, 4, 5 ಮತ್ತೆ 8 ಅಂತ ವಿಭಾಗ ಮಾಡಿ ತೋರಿಸಿದ್ದಾರೆ. ಫಿಂಗರ್ 8 ಮೊದಲು ಭಾರತದ ಸೈನಿಕರು ಇಲ್ಲಿವರೆಗೂ ಗಸ್ತು ನಡೆಸಬಹುದಿತ್ತು. ಫಿಂಗರ್ 4 ಈಗ ಭಾರತದ ಸೈನಿಕರು ಇಲ್ಲಿವರೆಗೆ ಮಾತ್ರ ಗಸ್ತು ನಡೆಸಬಹುದಾಗಿದೆ. ಅಲ್ಲಿ ಫಿಂಗರ್ 5 ನ ತುಂಬಾ ದೊಡ್ಡದಾಗಿ ಇನ್ನೊಂದು ಫೋಟೋದಲ್ಲಿ ತೋರಿಸಿದ್ದಾರೆ. ಚೀನಾ ನಿರ್ಮಿಸಿರುವ ಬಂಕರ್ಗಳು, ಫಿಂಗರ್ 5 ವರೆಗೆ ಚೀನಾ ನಿರ್ಮಿಸಿರುವ ಸುಸಜ್ಜಿತ 2 ಪಥಗಳ ಹೆದ್ದಾರಿ, ಫಿಂಗರ್ 5 ನಲ್ಲಿ ಚೀನಾ ನಿರ್ಮಿಸಿರುವ ಸೇನಾ ಠಾಣೆ. ಪಾಕಿಸ್ತಾನದ ವಿಚಾರ ಬಂದ್ರೆ ಘರ್ಜನೆ, ಚೀನಾ ವಿಚಾರ ಬಂದ್ರೆ ಮೊಯೆ. ಇದೆಲ್ಲ ಇದ್ದಿದ್ದೇನೆ. ನೀವ್ಯಾರು ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಆರಾಮಾಗಿ IPL ನೋಡಿ. ಇದಾದ್ಮೇಲೆ T20 ವರ್ಲ್ಡ್ ಕಪ್ ಬರುತ್ತೆ. ಅದಾದ್ಮೇಲೆ ಬಿಗ್ ಬಾಸ್ ಶುರು ಆಗುತ್ತೆ. ಡೋಂಟ್